ವರ್ಕ್ ಮಾಡಿ ಸುಮಾರು 280ರಿಂದ 300 ಮೆಗಾವ್ಯಾಟ್ನಷ್ಟು ಏನು ಪೊಟೆನ್ಷಿಯಲ್ಲು ಬೆಸ್ಕಾಂ ವ್ಯಾಪ್ತಿಯೊಳಗಿದೆ ಅದನ್ನು ಸಾಧಿಸಲಿಕ್ಕೆ ನಮಗೆಲ್ಲ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ನೀವು ಅಸೋಸಿಯೇಷನ್ 2014ರಲ್ಲಿ ಪ್ರಾರಂಭಗೊಂಡಂತಹ ನಮ್ಮ ಅಸೋಸಿಯೇಷನ್ ಈ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಇದು 2ನೇ ವರ್ಷದ ಯಶಸ್ವಿ ಎಕ್ಸ್ಪೋ ಆಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಏನು ಮಹತ್ತರವಾದ ಯೋಜನೆ 500 ಗಿಗಾವಾಟ್ 2030 ಏನು ತಲುಪಬೇಕು ಅನ್ನೋ ಆಂಬಿಷಿಯಸ್ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಸ್ಟೇಕ್ ಹೋಲ್ಡರ್ಸ್ಗಳು, ಸರ್ಕಾರ ಮತ್ತು ಫಲಾನುಭವಿಗಳು, ಗ್ರಾಹಕರು ಇವರ ನಡುವೆ ಈ ಬೆಳೆಸುವಂಥ ಸೇತುವೆಯಾಗಿ ಈ ಗ್ರೀನ್ ಎನರ್ಜಿ ಎಕ್ಸ್ಪೋನ ಒಂದು ಗ್ರೀನ್ ಅವೇರ್ನೆಸ್, ಸೋಲಾರ್ ಅವೇರ್ನೆಸ್, ರಿನ್ಯೂವಬಲ್ ಎನರ್ಜಿ ಈ ಒಂದು ಯೋಜನೆಗಳ ಬಗ್ಗೆ ಜನರಿಗೆ ತಲುಪಿಸೋದಕ್ಕೆ ಈ ಒಂದು ಎಕ್ಸ್ಪೋ ನಿರ್ವಹಿಸ್ತಾ ಇದ್ದೀವಿ. ಇದು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಹಾಗೂ ಸರ್ಕಾರ ಏನು ಘೋಷಣೆ ಮಾಡಿದೆ ಈ ಸಬ್ಸಿಡಿ ಪ್ರೋಗ್ರಾಮಲ್ಲಿ ಸೋಲಾರ್ ರೂಫ್ಟಾಪ್ ಸಬ್ಸಿಡಿಯನ್ನು 30,000 ಸಾವಿರದಿಂದ 78,000ವರೆಗೂ 3 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ವರೆಗೂ ಸರ್ಕಾರ ನೀಡ್ತಾ ಇದೆ. ಇದು ನೇರವಾಗಿ ಫಲಾನುಭವಿಗಳು ಅವರ ಅಕೌಂಟಿಗೆ ನೇರವಾಗಿ ತಲುಪುತ್ತೆ. ಇಲ್ಲಿ ಮಧ್ಯವರ್ತಿಗಳದ್ದು ಯಾವುದೇ ಒಂದು ಇರುವುದಿಲ್ಲ. ಈ ಒಂದು ಯೋಜನೆ ಜೊತೆಗೆ ಸೋಲಾರ್ ಏನು ಯೋಜನೆ ಇದೆ ಎಲ್ಲ ರೈತರಿಗೂ ಸಹಿತ ಸೋಲಾರ್ ಪಂಪ್ ಅಳವಡಿಕೆ ಮಾಡಿಕೊಡುವಂತಹ ಯೋಜನೆಯಲ್ಲಿ 50% ಕರ್ನಾಟಕ ರಾಜ್ಯ ಸರ್ಕಾರದ ಪಾಲು, 30% ಕೇಂದ್ರ ಸರ್ಕಾರದ ಪಾಲಲ್ಲಿ ಕೇವಲ 20% ರೈತರು ಕೊಟ್ಟರೆ ಅವ್ರಿಗೆ ಕ್ವಾಲಿಟಿ ಎಲೆಕ್ಟ್ರಿಸಿಟಿ ಹಗಲು ಹೊತ್ತಿನಲ್ಲಿ ಸೋಲಾರ್ ಪಂಪಲ್ಲಿ ಕೊಡುವಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಘೋಷಣೆ ಮಾಡಿ ಯೋಜನೆಗಳನ್ನ ಸಫಲಗೊಳಿಸಲಿ ಈ ಗ್ರೀನ್ ಎನರ್ಜಿ ಎಕ್ಸ್ಪೋ ಭಾಳಷ್ಟು ಯೂಸ್ಫುಲ್ ಆಗಿದೆ, ಉಪಯೋಗಿಯಾಗಿದೆ. ಪ್ರತಿಯೊಬ್ಬರು ಈ 3 ದಿನಗಳ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ಅಂತ ಕ್ರಿಸ್ಮಾ ಪರವಾಗಿ ನಾನು ತಿಳ್ಕೊತೀನಿ. ಥ್ಯಾಂಕ್ ಯು.